ಬಟಾಟೆ ಚೆಕ್ಕೆಗಳು ಗರಿಗರಿಯಾಗಿರುವಂತೆ ತಯಾರಿಸಬೇಕಾದರೆ ಅವನ್ನು ಅತಿ ತೆಳ್ಳಗಾದ ಹೋಳುಗಳಾಗಿ ಕೊಯ್ದು 1 ತಾಸು ಕಾಲ ತಣ್ಣೀರಿನಲ್ಲಿ ನೆನೆಹಾಕಿ ಆಮೇಲೆ ಬಸಿದು ಶುಚಿಯಾದ ಬಟ್ಟೆಯಿಂದ ಒರೆಸಿ ಕುದಿಯುವ ಎಣ್ಣೆಯಲ್ಲಿ ಕರಿಯಬೇಕು. ಬಟಾಟೆ ಚೆಕ್ಕೆಗಳನ್ನು ಕರಿಯುವಾಗ ಹೊಸದಾದ 1 ತುಂಡು ಬ್ರೆಡ್ ರೊಟ್ಟಿಯನ್ನು ಎಣ್ಣೆ ಅಡಿಯಲ್ಲಿ ಹಾಕಿದರೆ ಎಣ್ಣೆಯು ಹೊರಚೆಲ್ಲಲಾರವು. ಗೆಣಸು ಮತ್ತು ಸೇಬು ಹಣ್ಣುಗಳ ಸಿಪ್ಪೆಯನ್ನು ಸುಲಿದೊಡನೆ ಉಪ್ಪು ನೀರಿನಲ್ಲಿ ಹಾಕಿಕೊಂಡರೆ ಅವು ಕಪ್ಪಾಗಲಾರವು. ಬಟಾಟೆ ಚೆಕ್ಕೆಗಳನ್ನು ಕರಿಯುವಾಗ ಅವು ಎಣ್ಣೆಯೊಳಗೆ ಸಂಪೂರ್ಣವಾಗಿ ಮುಳುಗುವಂತೆ ಅಧಿಕ ಎಣ್ಣೆಯಲ್ಲಿ ಕರಿಯಬೇಕು, ಕೊಂಚ ಎಣ್ಣೆಯಲ್ಲಿ ಕರಿಯಬಾರದು. ಬಟಾಟೆ ಚೆಕ್ಕೆಗಳನ್ನು ಬೆಣ್ಣೆ ಅಥವಾ ತುಪ್ಪದಲ್ಲಿ ಕರಿದರೆ ಅವುಗಳ ರುಚಿಯು ನಾಶವಾಗುವುದು. ಚೆಕ್ಕೆಗಳನ್ನು ಯಾವಾಗಲೂ ಕೊಬ್ಬು ಅಥವಾ ಎಣ್ಣೆಯಲ್ಲಿ ಕರಿಯಬೇಕು. ಬಟಾಟೆಗಳನ್ನು ಬೇಯಿಸುವ ಮುಂಚೆ ಮಸ್ಲಿನ ಬಟ್ಟೆಯಿಂದ ಸುತ್ತಿದರೆ ಅವು ಬಹುಬೇಗ ಬೇಯುತ್ತದೆ. ಬಟಾಟೆ, ಗೆಣಸು, ಮೊಂಡಿಗೆಣಸು ಮುಂತಾದವುಗಳಂತಹ ಗಡ್ಡೆ ತರಕಾರಿಗಳನ್ನು ಬೇಯಿಸುವುದಕ್ಕೆ ಮೊದಲು ಬಹಳ ಹೊತ್ತು ನೀರಿನಲ್ಲಿ ನೆನೆಯಿಟ್ಟರೆ ಅವುಗಳಲ್ಲಿರುವ ಖನಿಜ ವಸ್ತುಗಳು ನಾಶವಾಗುತ್ತದೆ. ಬಟಾಟೆಗಳ ಸಿಪ್ಪೆಯನ್ನು ಸುಲಿದ ನಂತರ ಅವನ್ನು ಬೇಯಿಸಿದರೆ ಅವುಗಳ ಸುವಾಸನೆ ಮತ್ತು ರುಚಿಯು ನಾಶವಾಗುವುದು. ಆಲೂಗಡ್ಡೆಗಳನ್ನು ಯಾವಾಗಲೂ ಸಿಪ್ಪೆ ಸಹಿತ ಬೇಯಿಸಿದರೆ ಅವು ಬಹಳ ಸುವಾಸನೆ, ರುಚಿಯುಳ್ಳದ್ದಾಗಿದ್ದು ಅಲ್ಲದೆ ಆರೋಗ್ಯ ಸತ್ವಾಂಶದಿಂದ ಕೂಡಿರುತ್ತದೆ. ಬಟಾಟೆ, ಬಟಾಣಿ, ಕಡಲೆ ಮುಂತಾದವುಗಳನ್ನು ಬೇಯಿಸುವ ನೀರಿಗೆ ಸ್ವಲ್ಪ ಪುದೀನ ರಸ ಮತ್ತು ನಿಂಬೆ ರಸವನ್ನು ಸೇರಿಸಿದರೆ ಅವುಗಳಿಗೆ ಹೊಸದೊಂದು ಸುವಾಸನೆ ಹಾಗೂ ರುಚಿ ಬರುತ್ತದೆ. ಬಟಾಟೆ ಚೆಕ್ಕೆಗಳನ್ನು ಕರಿಯುವ ಮುಂಚೆ ಅವುಗಳ ಮೇಲೆ ಹಿಟ್ಟು ಸಿಂಪಡಿಸಿದರೆ ಇನ್ನಷ್ಟು ಹೆಚ್ಚು ಗರಿಗರಿಯಾಗುತ್ತದೆ. ಹಳೆಯದಾದ ಬಟಾಟೆಗಳನ್ನು ನೀರಿನಲ್ಲಿ ಬೇಯಿಸುವಾಗ ಒಂದಿಷ್ಟು ನಿಂಬೆ ರಸವನ್ನು ಹಿಂಡಿದರೆ ಅವುಗಳ ಬಣ್ಣ ಬಿಳಿಯದಾಗುತ್ತದೆ. 1 ಚಿವುಟು ಸಕ್ಕರೆ ಸೇರಿಸಿದರೆ ಅವು ಹಿಟ್ಟಿನಂತಾಗುತ್ತದೆ. ಈರುಳ್ಳಿಗಳನ್ನು ಸಿಪ್ಪೆ ಸುಲಿದು ಕತ್ತರಿಸುವ ಮುಂಚೆ ತಣ್ಣೀರಿನಲ್ಲಿ ಹಾಕಿಕೊಂಡರೆ ಅದನ್ನು ಕತ್ತರಿಸುವಾಗ ಕಣ್ಣಲ್ಲಿ ನೀರು ಬರದು. ಈರುಳ್ಳಿ ಹಚ್ಚುವಾಗ ನಿಮ್ಮ ಕಣ್ಣಲ್ಲಿ ನೀರು ಸುರಿಯುತ್ತಿದ್ದರೆ ಬಾಯಲ್ಲಿ ಒಂದು ಸೇಫ್ಟಿ ಪಿನ್ನನ್ನು ಹಚ್ಚಿಕೊಂಡು ಈರುಳ್ಳಿ ಹಚ್ಚಿ ನೋಡಿ. ಈರುಳ್ಳಿಯನ್ನು ಕತ್ತರಿಸುವ ಮುಂಚೆ 1/4 ಗಂಟೆ ಫ್ರಿಜ್ಜಿನೊಳಗೆ ಇಟ್ಟು ಮತ್ತೆ ಕತ್ತರಿಸಿದರೆ ಕಣ್ಣಲ್ಲಿ ನೀರು ಬರದು. ಕತ್ತರಿಸಿದ ಈರುಳ್ಳಿಗಳನ್ನು ಕರಿಯುವ ಮುಂಚೆ ಹಾಲಿನಲ್ಲಿ ನೆನೆಸಿದರೆ ಅವುಗಳ ರುಚಿ ಹೆಚ್ಚಾಗಿರುತ್ತದೆ. ಒಡೆದ ತೆಂಗಿನಕಾಯಿ ಹೋಳುಗಳನ್ನು ಕೆಡದಂತೆ ಇಡಬೇಕಾದರೆ ಕೆಂಡದ ಮೇಲೆ 1-2 ನಿಮಿಷ ಇಡಿ. ತೆಂಗಿನಕಾಯಿಗಳನ್ನು ಜುಟ್ಟು ಮೇಲ್ಭಾಗ ಬರುವಂತೆ ಜೋಡಿಸಿಟ್ಟರೆ ಬಹಳ ದಿನ ಕೆಡದಂತೆ ಇಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.